ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಮೇ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ವೃಷಭ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಈ ವೃಷಭ ರಾಶಿಯಲ್ಲಿ ಕೃತಿಕ 2, 3, 4, ರೋಹಿಣಿ 1, 2, 3, 4 ಮತ್ತು ಮೃಗಶಿರ ನಕ್ಷತ್ರದ 1, 2ನೇ ಪಾದಗಳೊಂದಿಗೆ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಈಗ ಫಲಗಳನ್ನು ತಿಳಿಯುವ ಮೊದಲು ಒಮ್ಮೆ ಮೇ ತಿಂಗಳಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಯನ್ನು ನೋಡೋಣ. ಗ್ರಹಸ್ಥಿತಿಯನ್ನು ನೋಡಿ ನಂತರ ಫಲಗಳಿಗೆ ಹೋಗೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಮೇ 14ರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿದ್ದು 15ರಿಂದ ದ್ವಿತೀಯ ಸ್ಥಾನವಾದ ಮಿಥುನಕ್ಕೆ ಹೋಗಲಿದ್ದಾರೆ. ದ್ವಿತೀಯ ಪಂಚಮಾಧಿಪತಿಯಾದಂತಹ ಬುಧ ಮೇ 15ರವರೆಗೆ ಮೇಷದಲ್ಲಿದ್ದು ನಂತರ ನಿಮ್ಮ ಜನ್ಮರಾಶಿಗೆ ಬರಲಿದ್ದಾರೆ. ಹಾಗೆ ರಾಹು 10ನೇ ಸ್ಥಾನವಾದಂತಹ ಕುಂಭರಾಶಿಯಲ್ಲಿರ್ತಾರೆ. ರವಿಗ್ರಹ ಮೇ 14ರವರೆಗೆ ಮೇಷದಲ್ಲಿದ್ದು ಮೇ 15ರ ನಂತರ ವೃಷಭಕ್ಕೆ ಬರಲಿದ್ದಾರೆ. ಕುಜ ಮೇ 10ರವರೆಗೆ ಮೀನರಾಶಿಯಲ್ಲಿದ್ದು ಮೇ 11ರಿಂದ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಶನಿ ಮೀನರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದು ಟೋಟಲಿ ಮೇ ತಿಂಗಳಲ್ಲಿರ್ತಕ್ಕಂತಹ ಗ್ರಹಸ್ಥಿತಿ. ವೀಕ್ಷಕರೇ, ಈ ಗ್ರಹಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಮೊದಲಿಗೆ ಈ ತಿಂಗಳಲ್ಲಿ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಈ ಮೇ ತಿಂಗಳು ವೃಷಭ ರಾಶಿಯ ಆರೋಗ್ಯವು ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಂಡರೂ ಸಹ ಶೀಘ್ರವಾಗಿ ಗುಣಮುಖರಾಗ್ತೀರಿ. ಇನ್ನೊಂದು ಮುಖ್ಯ ವಿಚಾರವೆಂದರೆ ಈ ಹಿಂದೆ ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಗಳಿದ್ದವರೂ ಸಹ ಈ ಮೇ ತಿಂಗಳಲ್ಲಿ ಗಣನೀಯವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಹಾಗೆ ಸ್ವಲ್ಪ ಮಟ್ಟಿಗೆ ನಿದ್ರೆಯಲ್ಲಿ ಒಂದು ರೀತಿಯ ಕೆಟ್ಟ ಕನಸುಗಳು, ಹಾಗೆ ಕೆಲವೊಂದು ಬಾರಿ ನಿದ್ರಾಹೀನ ಸಮಸ್ಯೆಗಳು ಕಾಡ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣಬಹುದು. ಮುಖ್ಯವಾಗಿ ಏನು ಮಾಡ್ಬೋದು, ಈ ಮೇ ತಿಂಗಳು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಭೋಜನವನ್ನು ಸೇವಿಸೋದ್ರಿಂದ ಆರೋಗ್ಯವು ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಈ ತಿಂಗಳು 2 ಭಾಗವಾಗಿ ಫಲಗಳನ್ನು ಹೇಳಬಹುದು. ಮುಖ್ಯವಾಗಿ ಮೇ 14ರವರೆಗೆ ಸ್ವಲ್ಪ ಮಟ್ಟಿನ ಸಾಧಾರಣ ಲಾಭವುಳ್ಳಂತಹ ವ್ಯವಹಾರಗಳು ಮತ್ತು ಮೇ 15ರಿಂದ ಅತ್ಯಂತ ಹೆಚ್ಚಿನ ಲಾಭವುಳ್ಳಂತಹ ವ್ಯಾಪಾರವನ್ನು ಕಾಣಬಹುದು. ಇಲ್ಲಿ ಮೇ 15ರ ನಂತರ ವೃಷಭ ರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಧನ ಲಾಭವಿದೆ. ಹಾಗೆ ನಿಮ್ಮ ಅನೇಕ ಹಳೆಯ ಗ್ರಾಹಕರು ಸಹ ನಿಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿ ಸಹಕಾರವನ್ನು ಕೊಡ್ತಾರೆ. ಮೇ 15ರ ನಂತರ ನಿಮ್ಮ ವ್ಯಾಪಾರ ವಿಸ್ತರಣೆ ಅಂದರೆ ಇನ್ನೊಂದು ಶಾಖೆ ಅಂದರೆ ಬ್ರಾಂಚ್ಗಳನ್ನು ಮಾಡ್ತಕ್ಕಂತಹ ಅವಕಾಶಗಳನ್ನು ಸಹ ಕಾಣಬಹುದು. ಇನ್ನು ಮೇ ತಿಂಗಳಲ್ಲಿ ಜಾಬ್ ಅಂದರೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ ಈ ತಿಂಗಳು ಸ್ವಲ್ಪ ಹೆಚ್ಚಿನ ಹೊರೆ ಅಂದರೆ ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡಗಳು ಮತ್ತು ಹೆಚ್ಚಿನ ಸಮಯವನ್ನು ಉದ್ಯೋಗದಲ್ಲಿ ಕಳೀತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಮೇ 12ರವರೆಗೆ. ಮೇ 13ರ ನಂತರ ಉದ್ಯೋಗದಲ್ಲಿ ಬದಲಾವಣೆಯನ್ನು ಕಾಣಲಿದ್ದೀರಿ. ಮುಖ್ಯವಾಗಿ ಈ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಶುಭ ಫಲಗಳು ಹೆಚ್ಚಾಗಿವೆ. ಅನೇಕ ದಿನಗಳಿಂದ ಬಯಸಿದಂತಹ ಪ್ರಮೋಷನ್ಗಳಿರಬಹುದು ಅಥವಾ ಟ್ರಾನ್ಸ್ಫರ್ಗಳಿರಬಹುದು, ಈ ಸಮಯದಲ್ಲಿ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗೆ ಉದ್ಯೋಗ ಸಂಬಂಧ ಕೆಲವೊಬ್ಬರು ಬೇರೆ ಸ್ಥಳಕ್ಕೆ ಪ್ರಯಾಣಿಸಿ ಆ ಸ್ಥಳದಲ್ಲಿ ಉದ್ಯೋಗ ಮಾಡಬೇಕಾದಂತಹ ಅವಕಾಶಗಳು ಕಾಣಬಹುದು. ಮೇ 12ರ ನಂತರ ಉದ್ಯೋಗದಲ್ಲಿ ಹೆಚ್ಚಿನ ಅನುಕೂಲಗಳು ಮತ್ತು ಉದ್ಯೋಗ ಸ್ಥಳದಲ್ಲಿ ಶಾಂತವಾದಂತಹ ವಾತಾವರಣ ಕೂಡಿ ಬರ್ತವೆ. ಇನ್ನು ಕೆಲವರಿಗೆ ತಮ್ಮ ಉದ್ಯೋಗದಲ್ಲಿ ತಮ್ಮ ಸಹೋದ್ಯೋಗಿಗಳಿಂದಲೂ ಸಹ ಕೆಲಸದಲ್ಲಿ ಒಂದು ಹೆಚ್ಚಿನ ಸಹಾಯ ಮತ್ತು ಸಹಕಾರವೂ ಸಹ ದೊರೆಯುತ್ತವೆ. ಇನ್ನು ಆರ್ಥಿಕ ವಿಚಾರವನ್ನು ಗಮನಿಸೋದಾದರೆ ಈ ಮೇ ತಿಂಗಳಲ್ಲಿ
ಹಣಕಾಸಿಗೇನು ಹೆಚ್ಚಿನ ಕೊರತೆ ಇರೋದಿಲ್ಲ. ಸಮಯಕ್ಕೆ ಸರಿಯಾಗಿ ಯಾವುದೋ ಒಂದು ಮಾರ್ಗದಲ್ಲಿ ಹಣ ನಿಮಗೆ ಬಂದು ಸೇರುತ್ತವೆ. ಹೆಚ್ಚಿನ ಅನುಕೂಲ ಅಂದರೆ ಈ ಮೇ ತಿಂಗಳ 10ರ ನಂತರ. ಮೇ 10ರ ನಂತರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಲಾಭದಾಯಕವಾಗಿದೆ. ಕುಟುಂಬ, ಬಂಧುಗಳು ಅಥವಾ ಹಿರಿಯರ ಯಾವುದಾದರೂ ಪ್ರಾಪರ್ಟಿಗಳ ಮೂಲಕ ಆಕಸ್ಮಿಕ ಧನಲಾಭ, ಹೆಚ್ಚಿನ ಆರ್ಥಿಕ ಲಾಭವನ್ನು ಕಂಡಿದ್ದೀರಿ. ಇನ್ನು ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಸಹ ಕಡಿಮೆ ಅಂತಲೇ ಹೇಳಬಹುದು. ಯಾವಾಗ ಖರ್ಚುಗಳು ಕಡಿಮೆಯಾಗುತ್ತವೋ ಉಳಿತಾಯ ಮಾಡಲು ಬಹಳಷ್ಟು ಅವಕಾಶಗಳು ಕೂಡಿ ಬರುತ್ತವೆ. ಇನ್ನು ವಿದ್ಯೆ, ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಕಡೆ ಒಲವು ಕಡಿಮೆಯಾಗಬಹುದು. ಸಾಮಾನ್ಯವಾಗಿ ಹಾಲಿಡೇಸು, ರಜೆ ದಿನಗಳು. ಮಕ್ಕಳು ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿನ ವಿದ್ಯೆಯ ಕಡೆ ಫೋಕಸ್ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯ. ಸರಿಸುಮಾರು 50ರಿಂದ 60 ದಿನಗಳ ಸಮಯ ಹಾಲಿಡೇಸ್. ಇದರಿಂದ ಈ ಹಿಂದೆ ತಿಳಿದಿರತಕ್ಕಂತಹ ಕೆಲವೊಂದು ವಿಷಯಗಳು ಮರೆಯಲು ಸಹ ಸಾಧ್ಯವಿರ್ತದೆ. ರಿವಿಷನ್ ಎಂಬುದು ಬಹಳ ಮುಖ್ಯ. ಇನ್ನು UG PG ಪದವಿ ವಿದ್ಯಾರ್ಥಿಗಳಿಗೆ ಈ ಮೇ ತಿಂಗಳ 10ರ ನಂತರ ಹೆಚ್ಚಿನ ಅನುಕೂಲವಾಗಿರುತ್ತವೆ. ನಿಮ್ಮ ಕಾಲೇಜ್ ಇರಬಹುದು, ಹಾಸ್ಟೆಲ್ ಪರಿಸರವು ನಿಮಗೆ ಅನುಕೂಲವಾಗಿ ಇರುತ್ತವೆ. ನಿಮ್ಮ ಸಹಪಾಠಿಗಳು ಅಂದರೆ ನಿಮ್ಮ ಸ್ನೇಹಿತರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ. ಈ ಸಮಯವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳೋದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ವೃಷಭ ರಾಶಿಯವರ ಕುಟುಂಬ, ಪ್ರೀತಿ ವಿಚಾರವನ್ನು ಗಮನಿಸೋದಾದರೆ ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕುಟುಂಬವು ಪ್ರತಿ ವಿಚಾರದಲ್ಲಿಯೂ ಸಹ ಸಹಕಾರಿಯಾಗಲಿದೆ. ಮುಖ್ಯವಾಗಿ ವೃಷಭ ರಾಶಿಯ ದಂಪತಿಗಳಲ್ಲಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆಯ ಬಾಂಡಿಂಗನ್ನು ಕಾಣಬಹುದು. ಮಕ್ಕಳು ನಿಮಗೆ ಫೇವರಾಗಿ ನಡೆದುಕೊಳ್ತಾರೆ. ಕುಟುಂಬದೊಂದಿಗೆ ವಿಹಾರ, ಯಾತ್ರೆ, ದೇವಾಲಯಗಳ ಭೇಟಿ, ಈ ರೀತಿ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನು ಬಂಧುಗಳಿಂದ ಅಥವಾ ನಿಮ್ಮ ಬಾಳ ಸಂಗಾತಿಯ ಕಡೆಯಿಂದ ಅನಿರೀಕ್ಷಿತವಾದ ಧನಲಾಭವನ್ನು ಕಂಡಿದ್ದೀರಿ. ಬಂಧುಗಳಿಂದ ಯಾವುದಾದರೂ ವಿಚಾರದ ಮೂಲಕ ನಿಮಗೆ ಸ್ವಲ್ಪ ಮಟ್ಟಿನ ಹಣ ಬರತಕ್ಕಂತಹ ಅವಕಾಶಗಳು ಬಲವಾಗಿವೆ. ಇನ್ನು ರಿಲೇಷನ್ಶಿಪ್, ಲವ್, ಪ್ರೀತಿ ವಿಚಾರವೆಂದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪ್ರೇಮಿ ವಿವಾಹ ಸಂಬಂಧ ಮಾತುಗಳು ಅಥವಾ ವಿವಾಹ ಪ್ರಯತ್ನವನ್ನು ಮುಂದೆ ಇಡತಕ್ಕಂತಹ ಸಾಧ್ಯತೆಗಳಿರುತ್ತವೆ. ವೃಷಭ ರಾಶಿಯ ಪ್ರೀತಿ ಪ್ರೇಮ ವಿಚಾರಗಳು ವಿವಾಹಕ್ಕೆ ಕಾರಣವಾಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಈ ಸಮಯ ನಿಮ್ಮ ಪ್ರೀತಿ ವಿಚಾರವನ್ನು ಕುಟುಂಬ ಮತ್ತು ಹಿರಿಯರ ಮುಂದೆ ತಿಳಿಸೋದ್ರಿಂದಲೂ ಸಹ ನಿಮಗೆ ಹೆಚ್ಚಿನ ಶುಭ ಫಲಗಳು ಮತ್ತು ಅನುಕೂಲಗಳು ಕಾಣಸಿಗುತ್ತವೆ ಅಂತ ಹೇಳಬಹುದು. ಇನ್ನು ವೃಷಭ ರಾಶಿಯವರು ಈ ಮೇ ತಿಂಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧಿಸೋದ್ರಿಂದ ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಜಯ ಮತ್ತು ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಕ್ಸಸ್ ಪಡೆಯಲು ಅವಕಾಶವಿರ್ತದೆ. ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಅದೃಷ್ಟ ಸಂಖ್ಯೆ 5, ಅದೃಷ್ಟದ ವಾರ ಶುಕ್ರವಾರ, ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ಇದಿಷ್ಟು ಮೇ ತಿಂಗಳಲ್ಲಿರ್ತಕ್ಕಂತಹ ವೃಷಭ ರಾಶಿಯವರ ಫಲಗಳು. ವೀಕ್ಷಕರೇ, ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.